ರಾಮಚಂದ್ರ, ಇವಳಿಗೆ ಮಾತು ಕೊಟ್ಟು ನಾನು ಕೆಟ್ಟೆ. ರಾಮಚಂದ್ರ, ಈ ದಶರಥನ ಉದರದಲ್ಲಿ ನೀನೇಕೆ ಜನಿಸಿದೆ? ಅಯ್ಯೋ ಅಯ್ಯೋ ಶ್ರೀರಾಮಚಂದ್ರ, ರಾಮಚಂದ್ರ. ಮಾಡಿ ನಿಮ್ಮ ಗೋಳಾಟವನ್ನು, ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತ ಸಾಕಾಗಿ ಹೋಯಿತು. ಎಲ್ಲಿ ರಾಮನಲ್ಲಿ? ಜನಕ, ನಮಸ್ಕರಿಸುವೆನು. ಕುಮಾರ, ನಮಗೆ ವನವಾಸದ ಅನುಜ್ಞೆಯನ್ನು ಕೊಡಿ. ರಾಮಚಂದ್ರ, ನನ್ನ ಆಶೀರ್ವಾದವನ್ನು ನೀನೇಕೆ ಕೇಳಿದೆ? ಹಾಗೂ ನೀನು ಹೋಗಲೇಬೇಕಾದ್ರೆ ನನ್ನನ್ನು ನಿಗ್ರಹಿಸಿ ಪಟ್ಟಾಭಿಷಿಕ್ತನಾಗುತ್ತದೆ. ಕುಮಾರ, ಮಾವನವರೇ, ಪತಿಯ ಸಂಗಡ ನಾನು ಸಹ ಅರಣ್ಯವಾಸಕ್ಕೆ ಹೊರಟಿರುವೆನು. ನನಗೂ ಅಪ್ಪಣೆಯನ್ನು ಕೊಡಿ ಮಾವನವರೇ. ಅಮ್ಮ, ನೀನು ಸಹ ವನವಾಸಕ್ಕೆ ಹೊರಟಿರುವೆಯಾ? ಹೌದು ಮಾವನವರೇ. ಸಕಲ ಸುಖ ಸಂತೋಷವನ್ನು ತೊರೆದು ನಿನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಪತಿಯೊಡನೆ ಹೊರಟಿರುವೆಯ ತಾಯಿ. ಅಯ್ಯೋ, ಪತಿರೋತ ಶಿರೋಮಣಿಯಾದ ನಿನಗೆ ಪ್ರತಿ ಹೇಳಲು ನಾನು ಶಕ್ತನಲ್ಲ ತಾಯಿ. ದೈವವೇ ನಿನ್ನನ್ನು ಕಾಪಾಡಲಿ, ನಿನ್ನಿಷ್ಟದಂತಾಗಲಿ ತಾಯಿ. ಜನಕ, ಅಣ್ಣ ವನವಾಸಕ್ಕೆ ಕೊಟ್ಟಿರುವ ನನಗೂ ಅನುಮತಿಯನ್ನು ಕೊಡು. ಲಕ್ಷ್ಮಣ, ನಿನ್ನ ಭ್ರಾತೃ ವಾತ್ಸಲ್ಯವನ್ನು ನಾನು ಚೆನ್ನಾಗಿ ಬಲ್ಲೆ. ಅಲ್ಲದೆ ಸುಖ ಸಂತೋಷವನ್ನು ತೊರೆದು ಪತ್ನಿಯನ್ನು ತೊರೆದು ಸಹ ನೀನು ಅಣ್ಣನನ್ನೇ ಹಿಂಬಾಲಿಸಿರುವುದು ಎಂತಹ ದುರ್ವಿಧಿ. ಲಕ್ಷ್ಮಣ, ಅಗ್ರಜ, ನಿನ್ನಿಷ್ಟದಂತೆ ಆಗಲಿ ಲಕ್ಷ್ಮಣ. ಸುಮಂತ್ರ, ಸುಮಂತ್ರ. ರಾಜೇಂದ್ರ, ಹೀಗೆ ಬಾ. ರಾಮಚಂದ್ರನ ಅರಮನೆಯಲ್ಲಿ ವಾಸಿಸುತ್ತಿದ್ದಂತೆಯೇ ಕಾಡಿನಲ್ಲಿಯೂ ಸಹ ವಾಸಿಸುವಂತೆ ಸಕಲ ಐಶ್ವರ್ಯವೂ ಅವನ ಹಿಂದೆ ತೆರಳುವಂತೆ ಏರ್ಪಡಿಸು. ಹಾಗೆ ಆಗಲಿ. ಅಪ್ಪಣೆ ಬರು. ನಿಲ್ಲು, ನಿಲ್ಲು ಸುಮಂತ್ರ, ನಿಲ್ಲು. ಮಾತೆಯವರು ಏನು ಆಜ್ಞೆ ಮಾಡುತ್ತಿದ್ದಾರೆ, ಮಾಡಲಿ. ಏನಂದಿರಿ? ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯ ಭಾರವನ್ನು ನನ್ನ ಮಗನಾದ ಭರತನಾಡಬೇಕೇನು? ರಾಮನ ಹಿಂದೆ ಏನು ಹೋಗಕೂಡದು, ತಿಳಿಯಿತೇನು? ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಡುವ ನಿನಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರ್ಮುಡಿಯನ್ನುಟ್ಟು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗು. ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಭರಣಗಳು? ನಾರುಮುಡಿಯನ್ನು ಕೊಡಿ ತಾಯಿ, ಅದನ್ನೇ ರಕ್ಷಾ ಕವಚವೆಂದು ಸ್ವೀಕರಿಸುವೆನು. ಧರಿಸು. ಲಕ್ಷ್ಮಣ, ನೀನು ನಿಮ್ಮಣ್ಣನ ಹಿಂದೆ ಹೊರಟಿರುವೆಯಲ್ಲ, ನೀನು ಧರಿಸೋ. ಸೀತಾ, ನೀನು ಧರಿಸು ಈ ನಾರ್ಮುಡಿ. ರಾಮನ ನಾರುಮುಡಿಯ ಸೀತೆಯು ಯಾರೆಂದು ಭಾವಿಸಿದೆಯಾ? ಆಕೆಯ ಆಭರಣಗಳು ಆಕೆಯ ತವರು ಮನೆಯವು, ಅವುಗಳನ್ನು ಕೊಟ್ಟು ಕಳಿಸು. ಇಲ್ಲವಾದರೆ ಘೋರ ಶಾಪವನ್ನು. ಸ್ವಲ್ಪ ನಿಲ್ಲಿ. ಪತಿಯೇ ನಾಲ್ಮುಡಿಯನ್ನುಟ್ಟು ವನವಾಸಕ್ಕೆ ಹೊರಟಿರುವಾಗ ನನಗೆ ಈತಕ್ಕೆ ಈ ವಸ್ತ್ರಾಭರಣಗಳು. ಅತ್ತೆಯವರೇ, ಆ ನಾಲ್ಮುಡಿಯನ್ನು ಕೊಡು. ರಾಮಚಂದ್ರ, ಜನಕ, ರಾಮಚಂದ್ರ, ಲಕ್ಷ್ಮಣ,
ಎಂದು ಕಳುಹಲಿ ಸುತರ ಎಂದು ಕಳುಹಲಿ ಲಕ್ಷ್ಮಣ ಜನಕ ಎಂದು ಕಳುಹಲಿ ಸುತರ ಎಂದು ಕಳುಹಲಿ ಅಂದ ಕಾಡಿಗೆ ಕಳುಹಿ ಎಂದು ಜೀವಿಸಲಿ ಅಂದ ಕಾಡಿಗೆ ಕಳುಹಿ ಎಂದು ಜೀವಿಸಲಿ ಎಂದು ಕಳುಹಲಿ ಸುತ ಎಂದು ಕಳುಹಲಿ ಸಮಾಧಾನರಾಗಿ ಜನಕ, ಸಮಾಧಾನರಾಗಿ. ಲಕ್ಷ್ಮಣ ರಾಮ ಲಕ್ಷ್ಮಣ ಭೂಮಿ ಜಾಲಯ ರಾಮ ಲಕ್ಷ್ಮಣ ಭೂಮಿ ಜಾಲಯ ಎಂದು ಕಳುಹಲಿ ಸುಧರ ಎಂದು ಕಳುಹಲಿ ನಾನೆಂದು ಕಳುಹಲಿ ನಾನೆಂದು ಕಳುಹಲಿ ಶಾಂತರಾಗಿ ಜನಕ, ಶಾಂತರಾಗಿರಿ, ಸಮಾಧಾನರಾಗಿರಿ. ಪಿತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ಕರುಣಾವಿರಲಿ. ಅಯ್ಯೋ ಅಯ್ಯೋ ರಾಮಚಂದ್ರ ಲಕ್ಷ್ಮಣ ನಿಮ್ಮಯ ಸುಂದರ ಚರಣವ ಎಂದಿಗೆ ಕಾಣೆವು. ತಂದೆಯೇ ನಿಮ್ಮಯ ಸುಂದರ ಚರಣವ
ಕೈಕಾ ಕೇಕೆ ಹಾಕು, ಕೇಕೆ ಹಾಕು ಕೈಕಾ. ನಿನ್ನ ಆಸೆ ಈಡೇರಿತಲ್ಲವೇ ಕೈಕಾ, ನಿನ್ನ ಆಸೆ ಈಡೇರಿತಲ್ಲ. ರಾಮನೋ ತೋರೆದಾನೆ ಬರಿದಾಯಿದೆ ಅರಮನೆ. ರಾಮನೋ ತೋರೆದಾನೆ ಬರಿದಾಯಿದೆ ಅರಮನೆ. ರಾಮಚಂದ್ರ, ಲಕ್ಷ್ಮಣ, ಸೀತಾ, ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂಗವ ಮತ್ತೆಂದು ನೋಡುವೆ. ರಾಮಚಂದ್ರ, ಕಂದ ನಿನ್ನಂಗವ ಮತ್ತೆಂದು ನೋಡುವೆ. ತೋರೆದಾನೆ ಮುಗಿಯಲಿಲ್ಲವೇ ನಿಮ್ಮ ಗೋಳಾಟವು? ಅಯ್ಯೋ ತಂದೆಯ, ಅಯ್ಯೋ ಮರೆತಾನೆ, ಅಯ್ಯೋ ಅತ್ತೆಯ. ರಾಮನು ತೊರೆದಾನೆ ಬರಿದಾಯಿದೆ ಅರಮನೆ. ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ರಾಮ, ರಾಮಚಂದ್ರ, ಏ ರಾಘವ. ಅಯ್ಯೋ, ಇನ್ನು ಬಿಡಲಿಲ್ಲವೇ ರಾಮನ ಹುಚ್ಚು? ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರು ಸುರಿಸುತ್ತ ಹೊರಗಿದೆನು ಗಂಧ. ಕಣ್ಣೀರು ಸುರಿಸುತ್ತ ಹೊರಗಿದೆನು ಗಂಧ. ಹೊರೆದಾನೆ ಕೇಳಿ ಕೇಳಿ ನನಗಂತೂ ಸಾಕಾಗಿ ಹೋಯಿತು. ತಂದೆಯ ಮರೆತಾನೆ, ಅಯ್ಯೋ ರಾಮನು ನಾನೇ ಬರಿದಾಯಿದೆ ಅರಮನೆ. ಬರಿದ ಇದೆ ನನ್ನ 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 ಅರಮನೆ.
ನನ್ನ ರಾಮನು ನನ್ನನ್ನು ತೊರೆದೇ ಹೋದನು. ಓಹೋ, ಮರೆತಿದ್ದೆನು. ಏನಾದ್ರೂ ಅಂದುಕೊಳ್ಳಿ, ಇದು ಇದು ಆ ಋಷಿಯ ಮಹಾಶಾಪ. ಒಂದು ಋಷಿಮುನಿಯು ಮಕ್ಕಳು ನಿನ್ನ ಬಳಿ ಯಾರೂ ಇಲ್ಲದಾಗ ನಿನಗೆ ಮರಣ ಬರಲಿ ಎಂದು ಶಾಪವಿತ್ತಿದ್ದನು. ಕೈಕಾ ಕೈಕಾ, ಇನ್ನು ನೀನು ಆನಂದದಿಂದಿರು, ಸಂತೋಷದಿಂದಿರು. ಅಮ್ಮ ಅಮ್ಮ, ರಾಮಚಂದ್ರ, ಲಕ್ಷ್ಮಣ, ಸೀತಾ ಸೀತಾ, ರಾಮಚಂದ್ರ, ಲಕ್ಷ್ಮಣ. ದಾಹ ದಾಹ ದಾಹ, ರಾಮಚಂದ್ರ, ದಾಹ ದಾಹ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ರಾಮನೊಬ್ಬನಿಗೆ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ, ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ ಪ್ರಾಣೇಶ್ವರ, ಹೇಳು ಪ್ರಿಯ. ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ 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 ಪ್ರಾಣೇಶ್ವರ. ನರಿಗಳಲ್ಲಿ ಕೂಗುತ್ತಿಗದು ಬಿರುಸಿನಿಂದ ಗಾಳಿ ಬೀಸಿ. ನರಿಗಳಲ್ಲಿ ಕೂಗುತ್ತಿಗದು ಬಿರುಸಿನಿಂದ ಗಾಳಿ ಬೀಸಿ ತರುಗಳನ್ನು ಅಗ್ಗಿಸುಡಲು. ತರುಗಳನ್ನು ಅಗ್ಗಿಸುಡಲು, ತರುಗಳನ್ನು ಅಗ್ನಿಸುಡಲು ಬರಸಿದೆ ಸೋಚದಾಯ್ತು. ಬರಿದೇನು ಸೋಚದಾಯ್ತು, ಸೋರುವುದು ದೋಷ ಗುಣ. ಯಾರ ಕೇಳಿದೇನ ಮಾಡಿ ಸೋರುವುದು ದೋಷ ಗುಣ. ಸಹೋದರ ಅಗ್ರಜ, ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತಿಯಾಗಿ ಬರಬೇಕೆಂತಲೂ ದೂತರನ್ನು ಕಳಿಸಿದ್ರಲ್ಲವೇ? ಹೌದು ಅಗ್ರಜ. ಶತ್ರುಘ್ನ, ಅಗ್ರಜ, ಈಗ ನನ್ನ ಮನಸ್ಸಿನಲ್ಲಿ ಆಗುತ್ತಿರೋ ವೇದನೆಯನ್ನು ನಿನಗೆ ಏನಂತ ತಿಳಿಸಲಿ? ಅಗ್ರಜ, ಅದೇನಂತಹ ವೇದನೆ ನನ್ನ ಬಳಿ ಹೇಳಬಾರದೆ? ಸಹೋದರ, ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ಆ ಶಬ್ದವನ್ನು ಹಿಂಬಾಲಿಸುತ್ತಾ ಓಡಿದನು ಶತ್ರುಘ್ನ, ಓಡಿದನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ, ಮಗು ಭರತ ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡನು. ಶತ್ರುಘ್ನ, ಅಗ್ರಜ, ಪೂಜ್ಯ ತಂದೆಯನ್ನು ಕಾಪಾಡಬೇಕೆಂದು ಓಡಿದನು. ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ನಮ್ಮ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ, ಕಣ್ಮರೆಯಾದನು. ಸಹೋದರ, ಅಗ್ರಜ, ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಸಹೋದರ, ಅಗ್ರಜ, ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಅಯೋಧ್ಯೆಯು ತೊಳಿರು ತೋರಣಗಳಿಂದ ಅಲಂಕೃತಗೊಂಡಿಲ್ಲ.
ಮಂಗಳ ವಾದ್ಯಗಳು ಎಲ್ಲೂ ಕೇಳಿ ಬರುತ್ತಿಲ್ಲ. ಸುಮಂಗಲ್ಯರಾಗಲಿ ಸುವಾಸಿನಿಯರಾಗಲಿ ಒಬ್ಬರು ಕಾಣುತ್ತಿಲ್ಲ. ಸಹೋದರ ಅಗ್ರಜ, ಈ ಅಯೋಧ್ಯೆಯನ್ನು ನೋಡಿದರೆ ಕಾಗೆ ಗೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು? ಶಾಂತನಾಗು ಅಗ್ರಜ, ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ಸುಮ್ಮನೆ ವ್ಯಥೆ ಪಡುತ್ತಿರುವೆ. ನೀನು ಹೇಳಿದ ಹಾಗೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವೀಗಲೇ ಪುರಪ್ರವೇಶ ಮಾಡೋಣ. ವಿಷಯವು ತಾನಾಗಿಯೇ ತಿಳಿಯುವುದು. ಹಾಗೆ ಆಗಲಿ ಸಹೋದರ. ಘೋರವಾದ ಗತಿಯು ದಾರಿಯನ್ನು ಮುಟ್ಟುತ್ತಿರೋದು ಸಹೋದರ. ಘೋರವಾದ ಗತಿಯು ದಾರಿಯನ್ನು ಮುಟ್ಟುತ್ತಿರೋದು ಭಾರಿ ಊರಗ ಅಡ್ಡಾಲಿರುವುದು. ಭಾರಿ ಊರಗ ಅಡ್ಡಾಲಗುವುದು, ಭಾರಿ ಊರಗ ಅಡ್ಡಾಲಗುವುದು. ಬರಿಗಿದೇನು ಕಾಣದಾಯ್ತು ಸಹೋದರ. ಅಗ್ರಜ, ಬರಿಗಿದೇನು ಕಾಣದಾಯ್ತು. ತೋರುವುದು ದೋಷಗುಣ ಯಾರ ಕೇಳಿ ಏನ ಮಾಡ್ತೆ. ತೋರುವುದು ದೋಷಗುಣ ಸಹೋದರ. ಅಮ್ಮ, ಮಾತೆ, ಅಮ್ಮ, ಅಮ್ಮ. ಸಹೋದರ. ಅಗ್ರಜ, ಏನು ನಾವು ಬಂದೊಡೆ ಅತಿ ಪ್ರೀತಿಯಿಂದ ಆದರಿಸಿದ ನನ್ನ ತಾಯಿಯು ಈ ದಿನ ಕಾಣುತ್ತಿಲ್ಲವಲ್ಲ? ಹೌದು ಅಗ್ರಜ, ಕಾಣುತ್ತಿಲ್ಲವಲ್ಲ. ಅಮ್ಮ, ಜನನಿ, ಜನನಿ, ಮಾತೆ, ಅಮ್ಮ, ಅಮ್ಮ. ಓಹೋ ಅಮ್ಮ, ಇಲ್ಲೇ ಇರುವೆ ತಾಯಿ. ಅಮ್ಮ, ನಮಸ್ಕರಿಸುವವು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಏನಮ್ಮ, ಏನಮ್ಮ ಇದು? ನಿನ್ನ ಮುಖವನ್ನು ನೋಡದಿದ್ದರೆ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತೆ ಕಾಣುತ್ತಿರುವುದಲ್ಲ ಅಮ್ಮ. ಅಮ್ಮ, ಸದಾ ನಿನ್ನ ಮಂದಿರದಲ್ಲಿದ್ದ ಪೂಜ್ಯ ಜನಕನಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತಾ ಮಾತೆಯರಲ್ಲಿ ಎಲ್ಲಿ ತಾಯಿ, ಎಲ್ಲಿ ಒಬ್ಬರು ಕಾಣುತ್ತಿಲ್ಲವಲ್ಲ ಅಮ್ಮ? ಜನಕನಲ್ಲಿ ಅಮ್ಮ, ಜನಕನಲ್ಲಿ. ಇನ್ನೆಲ್ಲಿಯ ಜನಕನಪ್ಪ, ಇನ್ನೆಲ್ಲಿಯ ಜನಕನು? ಏಕೆ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳು. ಜನಕ, ನಮ್ಮನ್ನು ಬಿಟ್ಟು ಪರಲೋಕವಾಸಿಯಾದೆಯ ಅಮ್ಮ. ಅಮ್ಮ, ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಏನೆಂದು ಹೇಳಲಿ ಮಗನೇ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣ. ಏನು?
ಜನಕನ ಮರಣಕ್ಕೆ ನೀನು ಕಾರಣಳಾದ ಹೌದು ತಾಯಿ. ಮಗನೇ, ಹೇಗೆ ಕಾರಣಳಾದ ತಾಯಿ? ಹೇಳುವೆನು ಕಂದ. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು ಮಗನೇ. ಕೇಳಲ್ಪಟ್ಟೆನು ತಾಯಿ, ಏನೆಂಬುದಾಗಿ? 1ನೇ ವರಕ್ಕೆ ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದು ರಾಮಚಂದ್ರ! ಅಯ್ಯೋ. 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡೆನು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ನಾರ್ಮುಡಿಯನ್ನುಟ್ಟು ವನವಾಸಕ್ಕೆ ಹೊರಟು ಹೋದರು. ಮಕ್ಕಳು ಏನು ಏನಂದೆ? ರಾಮಚಂದ್ರ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ ನನ್ನ ರಘುರಾಮಚಂದ್ರನು ನಾರು ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಹೇಳಿಕೊಂಡವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ನಿಸ್ಸಂದೇಹವಾಗಿ ಮಗನೇ. ಇಲ್ಲ ಇಲ್ಲ ಇಲ್ಲ. ಅಯ್ಯೋ ಅಯ್ಯೋ, ಮಾರಿಯ ಉದರದಲ್ಲಿ ಮನುಜನು ಉದ್ಭವಿಸಿದನೆ. ಭರತ! ಈ ಭ್ರಷ್ಟ ನೀಚೆ ಕೈಕೆ ಗರ್ಭದಲ್ಲಿ ಈ ಭರತನ ಉತ್ಪತ್ತಿ ಆಯಿತು. ಕುಮಾರ! ಅಮ್ಮ ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದ ತಾಯಿ? ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳ? ಛೀ, ಪಾಪಿಷ್ಟಳೆ. ಅಮ್ಮ ಎಂಬ ಶಬ್ದಕ್ಕೆ ನೀನು ಹರ್ಗಳೆ. ವಂಶನಾಶನ ಎಂಬ ತಳಹದಿಯ ಮೇಲೆ ದಶರಥ ಮೃತ ದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪುತ್ರದ್ರೋಹ, ಸುತದ್ರೋಹ, ಮಾತೃದ್ರೋಹ, ಭ್ರಾತೃದ್ರೋಹ ಎಂಬ ಚಕ್ರದ 4 ಕಾಲುಗಳ ಸಿಂಹಾಸವನ್ನು ರಚಿಸಿ ಭ್ರಾತೃದ್ರೋಹ ಎಂಬ ಚಕ್ರದ ಕೆಳಗೆ ನನ್ನನ್ನು ಕುಳ್ಳರಿಸಿ ಸಂತೈಸಲು ಮನ ಮಾಡಿದೆ ಏಕೆ ತಾಯಿ? ಇದನ್ನು ಹೀಗೆ ಬಿಟ್ಟಿದ್ದೆ. ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರಿಗೂ ನಿನ್ನಂತ ದುರ್ಬುದ್ಧಿಯೇ ಪ್ರಾಪ್ತವಾಗಿದೆ. ಆದರೆ ಈ ನಿನ್ನ ಖಂಡದಿಂದ ತಡೆ ಅಗ್ರಜ, ತಡೆ. ಶಾಂತನಾಗು, ಶಾಂತನಾಗು ಅಗ್ರಜ, ಶಾಂತನಾಗು. ಮಾತೆಯ ಕೊಲ್ವರೆ ಮಾನಿತನೆ, ಮಾತೆಯ ಕೊಲ್ವರೆ ಮಾನಿತನೆ, ನೀತಿವಂತನು ನೀನು ಪ್ರಾಂತನಾದೇಗೆ, ನೀತಿವಂತನು ನೀನು ಪ್ರಾಂತನಾದೇಗೆ, ಮಾತೆಯ ಕೊಲ್ವರೆ ಮಾನಿತನೆ. ಇನ ವಂಶ ಭೂಪನ ಸೋದರ, ಸೋದರ ಇನ ವಂಶ ಭೂಪನ ಮನವರಿತವಳ, ವಂಶ ಭೂಪನ ಮನವರಿತವಳ, ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ, ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ, ಮಾತೆಯ ಕೊಲ್ವರೆ ಮಾನಿತನೆ, ನೀತಿವಂತನು ನೀನು ಪ್ರಾತರಾದೇಗೆ. ಅಗ್ರಜ, ನೀತಿವಂತನು ನೀನು ಪ್ರಾತನಾದೇಗೆ, ಮಾತೆಯ ಕೊಲ್ವರೆ ಮಾನಿತನೆ, ಮಾನಿತನೆ, ಮಾನಿತನೆ. ಶಾಂತನಾಗು ಅಗ್ರಜ, ಶಾಂತನಾಗು. ಮಾತೃವಧೆಯು ಮಹಾಪಾಪಕರ. ನಾವೀಗಲೇ ಹೋಗಿ ಎಲ್ಲಿಯಾದರೂ ಸರಿ ಶ್ರೀರಾಮಚಂದ್ರರನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಪಾಪಿಷ್ಟಳಾದ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ.
ನಡೆ ಹೋಗು. ನಡೆ ಅಗ್ರಜ. ನಾನು ಹುಡುಕುತ್ತಾರಲ್ಲ. ಕುಮಾರ, ಭರತ, ಮಗನೇ, ಇಷ್ಟೆಲ್ಲ ಮಾಡಿರುವುದು ನಿನ್ನ ಸುಖ ಸಂತೋಷಕ್ಕಾಗಿ ಅಲ್ಲವೇ? ಇನ್ನು ಮೇಲಾದ್ರೂ ಪಟ್ಟಾಭಿಷಕ್ತನಾಗಿ ಸಂತೋಷದಿಂದ ರಾಜ್ಯಭಾರವನ್ನು ಆಳು ಮಗನೇ. ಏನು ನಾನು ಪಟ್ಟಾಭಿಷಕ್ತನಾಗಬೇಕೆ? ಅಮ್ಮ, ರಾಮನಿಲ್ಲದ ರಮನೆ ರಾಮನಿಲ್ಲದ ರಮನೆ ರವಿಲ್ಲದ ಆಕಾಶ ಲಕ್ಷ್ಮಣರು ತೆರಳಲ್ಕೆ ಅವಲಕ್ಷಣವಿದಾಯ್ತೆ ಮಾತೆ ಸೀತೆಯ ನಗಲಿ ಮಾತೆ ಸೀತೆಯ ನಗಲಿ ಭಾಗ್ಯರಹಿತರಾದೆವು ನಾವು ಸೌಮಿತ್ರಿ ಒದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಬಾರದಾಯ್ತೇ ರಾಮ ರಾಮ ರಾಮಚಂದ್ರ ರಾಘವ ರಾಮ ನರವರನಾದ ಶ್ರೀರಾಮಚಂದ್ರನು ನಗರದಿಂದ ಆಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವನ್ನಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ಶತ್ರುಘ್ನ, ಶಿವ ಶಿವ. ನಡೆ ಅಗ್ರಜ. ಸೀತಾ, ಸ್ವಾಮಿ, ಲಕ್ಷ್ಮಣ, ಅಗ್ರಜ, ಪರಮ ಪಾವನಿಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ. ಆಗಬಹುದು. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರೈಗೆ ಪರಮ ಪಾವನೆ ಕರುಣಾಂತರೈಗೆ ಸುರನರ ಸೇವಿತೆ ವರಗಂಗೆ ಹರನ ಶಿವಲಿಂಗ ಹರಿದೇ ಅಮ್ಮ ಅಮ್ಮ ಹರನ ಶಿವಲಿಂಗನಿ ಹರಿದೇ ಕರೆಯಲು ಧರಿಸಲು ಆಗಮಿಸಿ ಬಂದೆ
ಪರಮ ಭಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ಮಾತೆ ಪರಮ ಭಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ಮಾತೆ ನಿರುಪಮ ಚರಿತರೆ ನಿನ್ನಯ ಚರಣವ ನಿರುಪಮ ಚರಿತಳೆ ನಿನ್ನಯ ಚರಣ ನಿರುಪಮ ಚರಿತಳೆ ನಿನ್ನಯ ಚರಣವ 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 ನಿರಂತರ ಭಜಿಸುವೆ ಹೃದಯ ಸುರನರ ಸೇವಿದೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿದೆ ವರಗಂಗೆ 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 ಸೀತಾ ಸ್ವಾಮಿ ಲಕ್ಷ್ಮಣ ಅಗ್ರಜ ಪರಮ ಭಾವನೆಯಾದ ಗಂಗಾ ಮಾತೆಯು ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿದೆ. ಹೌದು ಸ್ವಾಮಿ. ಅದು ಗುಹನು ಇತ್ತಲೇ ಬರುತ್ತಿರುವುದು. ರಾಮ 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 ರಘುವಂಶ ಸೋಮ 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 ಕಾಮಿತಾರ್ಥ ವಿವಾಶಮ ಸುಂದರ ಕಾಮಿತಾರ್ಥ ವಿವಾಶಮ ಸುಂದರ ರಘುರಾಮ ಶ್ರೀ ರಾಮ ರಾಮ ರಘುರಾಮ ಶ್ರೀ ನಿನ್ನ ನಾಮ ಜಪ ಮಾತ್ರದಿಂದ ನಿನ್ನ ನಾಮ ಜಪ ಮಾತ್ರದಿಂದ ನಿನ್ನ ನಾಮ ಜಪ ಮಾತ್ರದಿಂದ ನಿನ್ನ ನಾಮ ಜಪ ಮಾತ್ರದಿಂದ ಪಾಪನಾಶ ಮಾಡಿ ನೋಡೈ ಪಾಪನಾಶ ಮಾಡಿ ಪಪುದೀಗ ನೋಡೈ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ. ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ಗುಹನೆ ನಿನಗೆ ಮಂಗಳವಾಗಲಿ. ಗುಹನೆ ನೀನು ಮತ್ತು ನಿನ್ನ ಪರಿವಾರವು ಕುಶಲವೇ? ಪ್ರಭು ರಾಮಚಂದ್ರ, ನಿಮ್ಮ ಅನುಗ್ರಹದಿಂದ ಸಕಲರನ್ನೇ ಕುಶಲದಿದ್ದೇವೆ. ಆದರೆ ತಮಗೆ ಒದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನಗೆ ಸಹಿಸಲಾರದಷ್ಟು ದುಃಖವಾಗಿದೆ. ಪ್ರಭು ರಾಮಚಂದ್ರ, 14 ವರ್ಷದ ವನವಾಸವನ್ನು ನಮ್ಮ ಶೃಂಗಪೇರಿಪುರದಲ್ಲಿ ಕಳೆಯುತ್ತಾ ನಮ್ಮನ್ನೆಲ್ಲ ಉದ್ಧರಿಸಬೇಕೆಂದು ಬೇಡುತ್ತೇನೆ ಮಹಾ. ಗುಹನೆ, ನಿನ್ನ ಪ್ರೀತಿಯ ಮಾತಿಗೆ ನಾನು ಮನಸ್ಸೋತಿರುವೆನು. ನಾನು ಪಿತೃವಾಕ್ಯ ಪರಿಪಾಲನಾರ್ಥನವಾಗಿ ವನವಾಸಕ್ಕೆ ಬಂದಿರುವೆನಾದ್ದರಿಂದ 14 ವರ್ಷ ವನವಾಸ ಮುಗಿಯುವವರೆಗೂ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ನೀನು ಒಂದು ವೇಳೆ ನನಗೆ ಸಹಾಯ ಮಾಡುವ ಹಾಗಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಂಟಿಸು, ನಿನಗೆ ಪುಣ್ಯ ಬರುತ್ತದೆ. ನಾನೇ ಧನ್ಯ. ಭವಸಾಗರವನ್ನು ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣದೊಂದು ನದಿ ದಾಟಿಸಬಲ್ಲ ಸುಯೋಗ ನನಗೆ ಒದಗಿತಲ್ಲ. ನಾನೇ ಧನ್ಯ. ಪ್ರಭು ರಾಮಚಂದ್ರ, ಹಿಂದೆ ತಾವು ಮಿಥಿಲಾ ಪಟ್ಟಣಕ್ಕೆ ಹೋಗುವಾಗ ತಮ್ಮ ಪಾದ ಸ್ಪರ್ಶಕ್ಕೆ ಕಲ್ಲೊಂದು ಸೋಕಿ ಅದು ಹೆಣ್ಣಾಗಿತಂತೆ. ನನ್ನ ದೋಣಿಯಲ್ಲಾದರೂ ಬಹಳ ಅರಳುಗಳಿವೆ, ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿ ಏನು ಭಗವಂತ? ಇವನೇ
ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನೀನು ನನ್ನ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಬಯಕೆ. ನಿನ್ನಿಷ್ಟಾರ್ಥ ಸಿದ್ಧಿಸಲಿ. ಪ್ರಭು ರಾಮಚಂದ್ರ, ಕ್ಷಣಕಾಲ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕೀಯ ರಮಣನ ಕಳೆವ ಪರಮಾತ್ಮನ ಶ್ರೀರಾಮನ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರ ಜನ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ. ಪ್ರಭು, ಕ್ಷಣಕಾಲ ನಾವೇನು ಸಿದ್ಧಪಡಿಸಿ ಬರಬೇಕು. ಆಗಬಹುದು. ಪ್ರಭು ರಾಮಚಂದ್ರ,
ನಾವೆಯೂ ಸಿದ್ಧವಾಗಿದೆ, ದಯಮಾಡಿಸಿ. ಬಹಳ ಸಂತೋಷ. ಇಂದಾಂಬಿಕೆ ಧನ್ಯನಾದೆ, ಇಂದಾಂಬಿಕೆ ಧನ್ಯನಾದೆ ರಾಮ ರಾಮ. ಇಂದಾಂಬಿಕೆ ಧನ್ಯನಾದೆ, ಇಂದಾಂಬಿಕೆ ಧನ್ಯನಾದೆ ರಾಮ. ಭವ ಸಮುದ್ರ ದಾಟಿಸುವ ಇವರಾಂ ನದಿ ದಾಟಿಸುವೆ, ಭವ ಸಮುದ್ರ ದಾಟಿಸುವ ಇವರಾಂ ನದಿ ದಾಟಿಸುವೆ. ಇಂದಾಂಬಿಕೆ ಧನ್ಯನಾದೆ, ಇಂದಾಂಬಿಕೆ ಧನ್ಯನಾದೆ ರಾಮ ರಾಮ. ದೇವದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ, ದೇವದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ. ಧನ್ಯನಾದ ಇಂದಾಂಬಿಕೆ ಧನ್ಯನ ರಾಮ ರಾಮ ರಾಮ. ಎಲ್ಲಿರುವೆ ರಾಘವ, ಕಾನನ ಮರ್ಯದಿ ರಾಮ. ಎಲ್ಲಿರುವೆ ರಾಘವ, ಕಾನನ ಮರ್ಯದಿ ರಾಮಚಂದ್ರ, ಎಲ್ಲಿರುವೆ ರಾಘವ, ಕಾನನ ಮರ್ಯದಿ ಅಲೆಗಲೆದು ನಾವು ಬಳಗಲಿ. ಅಲೆಗಲೆದು ನಾವು ಅಡವಿಯೊಳಿಂದು. ಅಲೆಗಲೆದು ನಾವು ಅಡವಿಯೊಳಿಂದು. ಬಳಲು ತಲಿರುವೆವು ದಾರಿಯು ಕಾಣದೆ. ಸಹೋದರ ಅಗ್ರಜ, ರಾಮಚಂದ್ರ, ಬಳಲು ತಲಿರುವೆವು ದಾರಿಯು ಕಾಣದೆ. ಎಲ್ಲಿರುವೆ ರಾಘವ, ಕಾನನ ಮರ್ಯದಿ. ಎಲ್ಲಿರುವೆ ರಾಘವ, ರಾಮಚಂದ್ರ, ರಾಘವ. ಸಹೋದರ ಅಗ್ರಜ, ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ಸುಳಿವೇ ಇಲ್ಲ. ಆತನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುಗಲು ಮನಸ್ಸಿಲ್ಲ. ಈಗ ಏನು ಮಾಡುವುದು ಸಹೋದರ? ಅಗ್ರಜ, ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದು ಬೇಡ. ಎಲ್ಲಿಯಾದರೂ ಸರಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆ ತರೋಣ. ನಡೆ ಅಗ್ರಜ. ಹಾಗೆ ಆಗಲಿ ಸಹೋದರ. ರಾಮ ಪರಂದಾಮ ದಶರಥ ರಾಮ, ರಾಮ ಪರಂದಾಮ ದಶರಥ ರಾಮ, ರಾಜೂರ ರಾಮ ಸದಾ ರಾಮ ರಾಮ. ಬಾಸುರ ರಾಮ ಸದಾ ರಾಮ ರಾಮ. ರಾಮ ರಾಮ ಪಾವನ ರಾಮ, ರಾಮ ಪರಂದಾಮ.
ಪಾರಿಜಾತ ಸೀತಾ ಮನೋನಾಥ ಸೀತಾ ಪಾರಿಜಾತ ಸೀತಾ ಮನೋನಾಥ ಸೀತಾ ಪಾರಿಜಾತ ಸೀತಾ ಮನೋನಾಥ ಸೀತಾ ಪಾರಿಜಾತ ಸೀತಾ ಮನೋನಾಥ ಸೀತಾ ಪಾರಿಜಾತ ಭೂತ ಸುನೀತ ರಘುವಂಶ ಖ್ಯಾತ ಭೂತ ಸುನೀತ ರಘುವಂಶ ಖ್ಯಾತ ಶ್ರೀ ರಾಮ ಪರಮ ಪಾವನ ರಾಮ ಶ್ರೀ ರಾಮ ಪರಂಧಾಮ ಲಕ್ಷ್ಮಣ, ಅತ್ತ ನೋಡು, ಕೆಂದುಳಿ ಎದ್ದು ನಭೋಮುಂಡಲವನ್ನು ಮುತ್ತಿರುವುದು. ತುರಗಳ ಕುಲಪಟದಿಂದ ಎದ್ದ ಕೆಂದುಳನ್ನು ನೋಡಿದರೆ ಯಾರೋ ರಾಜಪುತ್ರರು ಬೇಟೆಗಾಗಿ ಬಂದಿರುವರಂತೆ ಕಾಣುವುದು. ಹೋಗಿ ನೋಡಿಕೊಂಡು ಬಾ. ಆಗಬಹುದು ಅಗ್ರಜ. ಅಗ್ರಜ ಅಗ್ರಜ ಮತ್ತಾರು ಅಲ್ಲ, ಆ ಕೈಕೆಯ ದುರ್ಬೋಧನೆಯಿಂದ ನಮ್ಮ ಭರ್ತ ಶತ್ರುಘ್ನರೇ ನಮ್ಮ ಮೇಲೆ ಸೈನ್ಯ ಸಮೇತರಾಗಿ ದಂಡೆತ್ತಿ ಬರುತ್ತಿರುವುದು. ಅಪ್ಪಣೆ ಆದರೆ ಅವರಿಗೆಲ್ಲ ತಕ್ಕ ಶಾಸ್ತಿಯನ್ನು ಮಾಡಬೇಕು. ತಡೆ ಲಕ್ಷ್ಮಣ, ಭರತನ ಸೋದರ ಪ್ರೇಮವನ್ನು ನೀನರಿಯೇ. ಆತನು ನಾಶಕ್ಕಾಗಿ ಬರುತ್ತಿರುವನೋ ಅಥವಾ ಕ್ಷಮೆಯಾಚನೆಯಾಗಿ ಬರುತ್ತಿರುವನೋ ಎಂಬುದನ್ನು ತಿಳಿದು ನೋಡೋಣ. ಅಣ್ಣ ಅಣ್ಣ ರಾಮಚಂದ್ರ ಅಣ್ಣ ಭರತ, ನಮಸ್ಕರಿಸುವಣ್ಣ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಅಣ್ಣ ಭರತ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ಅಂಬಲಿಸಿ ನಿರುತ್ಸಾಹದಿಂದ ಬಂದೆ. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ಆತುರವಾಗುವುದು. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆನು, ಹೇಳುವೆಯಾ ತಮ್ಮ? ಹೇಳುವೆನು ಅಣ್ಣ, ಹೇಳುವೆನು. ಮೊದಲನೆಯಾಗಿ ನಮಗೆ ಹಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲಿ ಶ್ರೇಷ್ಠರಾದ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೇ? ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲಿ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ? ಮಂತ್ರಿ ಸುಮಂತ್ರರು ಸಹ ಕ್ಷೇಮದಿಂದಿರುವರು ಅಣ್ಣ. ಪತಿಯ ಹೆದರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನೂ ಆಡದೆ ಮೌನವಾಗಿ ಬೀಳ್ಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರ ಮಾತೆಯು ಕ್ಷೇಮದಿಂದಿರುವರೆ ತಾನೆ? ಸುಮಿತ್ರ ಮಾತೆಯವರು ಸಹ ಕ್ಷೇಮದಿಂದಿರುವರು ಅಣ್ಣ. ನವಮಾಸಗಳು ಹೆತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳಿಸಿಕೊಡಲಾರದ ಸಂಕಟದಿಂದ ಬೀಳ್ಕೊಟ್ಟ ನನ್ನ ಹೆತ್ತ ತಾಯಿ, ನನ್ನ ಭಾಗ್ಯ ಜನನಿ ಕೌಸಲ್ಯ ಮಾತೆಯು ಕ್ಷೇಮದಿಂದಿರುವರೇ? ಕೌಸಲ್ಯ ಮಾತೆಯವರು ಸಹ ಕ್ಷೇಮದಿಂದಿರುವರು ಅಣ್ಣ. ಈ ರಾಮನಿಗೆ ರಾಮವಾಸ ಕಲ್ಪಿಸಿಕೊಟ್ಟ ನಿನ್ನ ತಾಯಿ, ನನ್ನ ಚಿಕ್ಕಮ್ಮ ಕೈಕಾಮಾತೆಯು ಕ್ಷೇಮದಿಂದಿರುವರು ತಾನೆ? ಕ್ಷೇಮ ಕ್ಷೇಮ ಅವರ ಕ್ಷೇಮಕ್ಕೇನಣ್ಣ? ಹಾ ಭರತ, ಅಣ್ಣ ಹೀಗೆ ಬಾ. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಪುತ್ರರನ್ನು ಪಡೆದುದಲ್ಲದೆ ಕಡುವಾಂಗ ಎಂಬ ಹೆಸರಿನಿಂದಿದ್ದವನು ಪುಷ್ಪರಥ ಎಂಬ ಅನುವರ್ತನಾಮವನ್ನು ಹೊಂದಿ ದೇವಾಸುರ ಯುದ್ಧದಲ್ಲಿ ದಶದಿಕ್ಕುಗಳಲ್ಲಿ ಒಬ್ಬನೇ ರತಿಕನಾಗಿ ಹೋರಾಡಿ ಯುದ್ಧದಲ್ಲಿ ಜಯವನ್ನು ಹೊಂದಿ ದೇವಾನುದೇವತೆಗಳಿಂದ ದಶರಥ ದಶರಥ ಎಂಬ ಬಿರುದಾಂಕಿತನ ಪಡೆದ ನಮ್ಮ ಜನಕನು ಕ್ಷೇಮದಿಂದಿರುವರೆ ತಾನೆ? ಅಣ್ಣ ಅಣ್ಣ ಈ ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು ಅಣ್ಣ. ಅಂದರೆ ಏನು ಹೇಳ್ತಿರುವೆ ಭರತ? ಅಣ್ಣ ನೀವು ನಾರು ಮುಡಿಯನ್ನುಟ್ಟು ವನವಾಸಕ್ಕೆ ಹೋದ ಮರುದಿನವೇ ಪೂಜ್ಯ ಜನಕನು ಕಣ್ಮರೆಯಾದನು. ಜನಕ ಜನಕ
ಪಿತಾ ದಶರಥನೇ ಆಗಲಿ ಓರೆಯ ಸಹಿಸೆ ಸಂತಾಪವ ಜನಕ ಅಯ್ಯೋ ಜನಕ, ಕಡಲು ಕಡೆಗೂ ನಮ್ಮ ನಗಲಿ ಪರಲೋಕವಾಸಿಯಾದೆಯ ಜನಕ. ನಿಮ್ಮ ಮರಣ ಕಾಲದಲ್ಲಿ ಸನಿಹದಲ್ಲಿದ್ದು ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ತಂದೆಯೇ ತಂದೆಯೇ, ಸ್ವರ್ಗದಲ್ಲಿರುವ ನಿಮಗೆ ಎಲ್ಲಿಂದಲೇ ವಂದಿಸುವೆರು ಜನಕ. ಜನಕ, ನಮ್ಮ ಅಗಲಿಕೆಯ ದುಃಖವನ್ನು ಸಹಿಸಲಾರದೆ ಪರಲೋಕವಾಸಿಯಾದೆಯ ಜನಕ. ನಿಮ್ಮ ಮರಣ ಕಾಲದಲ್ಲಿ ಸನಿಹದಲ್ಲಿದ್ದು ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಭರತ ಭರತ, ನೀನೇ ಪುಣ್ಯಶಾಲಿಯಪ್ಪ. ಜನಕನ ಮರಣ ಕಾಲದಲ್ಲಿ ಸನಿಹದಲ್ಲಿದ್ದು ಅವರ ಸೇವೆಯನ್ನು ಮಾಡಿರುವೆ. ನೀನೇ ಪುಣ್ಯಶಾಲಿಯಪ್ಪ. ಅಣ್ಣ ಅಣ್ಣ, ಅಂತಹ ಪುಣ್ಯವೂ ಸಹ ನನಗಿಲ್ಲ ಅಣ್ಣ, ಅಂತಹ ಪುಣ್ಯವೂ ನನಗಿಲ್ಲ. ಏನು? ಜನಕನ ಮರಣ ಕಾಲದಲ್ಲಿ ನೀನೂ ಸಹ ಅವರ ಬಳಿಯಲಿಲ್ಲ? ಅಯ್ಯೋ ಜನಕ, 60,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಕೆಚ್ಚದೆ 4 ಪುತ್ರರನ್ನು ಪಡೆದ ನಿಮಗೆ ನಿಮ್ಮ ಅಂತಿಮ ಕಾಲದಲ್ಲಿ ಯಾರೊಬ್ಬರೂ ಗಂಗೋದಕವನ್ನು ಬಿಡಲಿಲ್ಲವೇ? ನಿಮ್ಮ ಬಾಯಿಗೆ ಯಾರೊಬ್ಬರೂ ಗಂಗೋದಕವನ್ನು ಬಿಡಲಿಲ್ಲವೇ? ಅಯ್ಯೋ, ನಾವೆಂಥ ನಿರ್ಭಾಗ್ಯಶಾಲಿಗಳು, ನಾವೆಂಥ ನಿರ್ಭಾಗ್ಯಶಾಲಿಗಳು. ಭರತ, ಕಳೆದು ಹೋದಕ್ಕೆ ಚಿಂತಿಸಿ ಫಲವಿಲ್ಲ. ಹೋಗುತ್ತಮ್ಮ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ನಿನ್ನ ಮಾತೆಯ ಆಜ್ಞೆ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ಹೋಗುತ್ತಮ್ಮ. ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ನಾನೊಂದು ಗಳಿಗಳಿಗೂ ಇರಲಾರೆ. ಆದ್ದರಿಂದ ನೀನು ನಮ್ಮ ಸಂಗಡ ಬಂದು ಪಟ್ಟಾಭಿಷಕ್ತನಾಗಿ ನಮಗೆ ಆನಂದವನ್ನುಂಟು ಮಾಡು. ಬಾಣ ಹೋಗೋಣ. ಭರತ, ನಿಮ್ಮ ತಾಯಿಯ ಆಜ್ಞೆ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. 14 ವರ್ಷ ವನವಾಸ ಮುಗಿಯುವವರೆಗೂ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಅದು ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನು ಹೇರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಅಣ್ಣ ಅಣ್ಣ, ತಾನಾಗಿಯೇ ಸಂತೋಷದಿಂದ ಬಿಟ್ಟು ಕೊಡುತ್ತಿರುವಾಗ ದತ್ತಾಪರಾಧ ಎಲ್ಲಿಂದ ಬರುವುದು ಅಣ್ಣ? ಭರತ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿವ ಅಣ್ಣ. ಅದೇನು ಹೇಳುತ್ತಮ್ಮ, ಖಂಡಿತವಾಗಿ ನೆರವೇರಿಸುತ್ತೇನೆ. ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ಒಂದರಿಗಳಿಗೆಯೂ ನಾನಿರಲಾರೆ. ಆದ್ದರಿಂದ ನಿಮ್ಮ ಪವಿತ್ರವಾದ ಪಾದಿಕೆಗಳನ್ನು ನನಗೆ ಅನುಗ್ರಹಿಸಿ ಕೊಡಿ. ನಾನು ಅವುಗಳಿಗೆ ನಂದಿ ಗ್ರಾಮದಲ್ಲಿ ತೆಗೆದುಕೊಂಡು ಹೋಗಿ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನಾನು ರಾಜ್ಯವನ್ನು ಆಳುತ್ತೇನೆ. ಅಣ್ಣ ಅಣ್ಣ, ನಿಮ್ಮ 14 ವರ್ಷ ವನವಾಸ ಮುಗಿದ ಕೂಡಲೇ ನನಗೆ ಪ್ರತ್ಯಕ್ಷವಾಗಬೇಕು. ಇಲ್ಲವಾದರೆ ಈ ದೇಹವನ್ನು ಅಗ್ನಿಗೆ ಆಹುತಿ ಕೊಡುವುದು. ಇದು ನಿಮ್ಮ ಪಾದದಾಣೆಗೂ ಸತ್ಯ ಅಣ್ಣ. ಶಾಂತನಾಗು ಸೋದರ. ಹಾಗೇ ಆಗಲಿ, ನಿನ್ನ ಇಷ್ಟದಂತೆ ಆಗಲಿ. 14 ವರ್ಷ ವನವಾಸ ಮುಗಿದ ಮರುದಿನವೇ ನಿನಗೆ ದರ್ಶನವನ್ನು ನೀಡುವೆ. ತೆಗೆದುಕೋ ಈ ಪಾದುಕೆಗಳನ್ನು. ತನ್ನೊಡಲ ತಾಪವಂ ತಡೆದನಿತೋ ತವಕದಿಂ ಬೆಳೆಸಿದ ತಾಯಿಗೆ ಮಿಗಿಲಾದ ಭಾಗ್ಯವಿಲ್ಲ.
ತಾಪವಂ ತಡೆದನಿತೋ ತವಕದಿಂ ಬೆಳೆಸಿದ ತಾಯಿಗೆ ನಿರ್ಭಾಗ್ಯವಿಲ್ಲ. ರಾಮ ಪರಮ ಜಪ ತಪ ಪುಣ್ಯ ದಾರಾಕ್ಷಣೆಗೈದ ಪರಮ ತಪ ತಪ ಪುಣ್ಯ ದಾರಾಕ್ಷಣೆಗೈದ ಮುನಿ ಜನರ ಸೇವೆಗೂ ಭಾಗ್ಯವಿಲ್ಲ. ರಾಮ ಸಗಜದಿಂ ಶ್ರೀರಾಮಂಗೆ ಸಗಜರಾಗಿ ಜನಿಸಿ ಸಗಜದಿಂ ಶ್ರೀರಾಮಂಗೆ ಸಗಜರಾಗಿ ಜನಿಸಿ ಸಾಕರಿಸಿದ ಮಗು ಭಾಗ್ಯವಿಲ್ಲ. ರಾಮ ಕಾಡು ಮರವಂ ಕಡಿದು ಕಾಲಿ ನಿಂತುಳಿದು ಕಾಡು ಮರವಂ ಕಡಿದು ಕಾಲಿ ನಿಂತುಳಿದು ಪಾಡು ಪಡುತ್ತಿರ್ತಳೋ ನಾಡಿನೊಡತನವ ಕೈಗೊಂಡು ನಾಡಿನೊಡತನವ ಕೈಗೊಂಡು ರಾರಾಜಿಸುವ ಈ ಜೋಡಿ ಒದಗಿದ ಪುಣ್ಯ ಕೆಡೆಯುಂಟೆ. ಜಗದೀ ಜಗದೀ ಭರತ, ನಾವಿನ್ನು ಹೋಗಿ ಬರುವವಣ್ಣ. ಹಾಗೆ ಆಗಲಿ, ನಿಮಗೆ ಮಂಗಳವಾಗಲಿ. ಪಾವನ ಪರಂಧಾಮ ಶ್ರೀರಾಮ ಪಾವನ ಪರಂಧಾಮ ಶ್ರೀರಾಮ ರಘುವಂಶ ಸೋಮಾದಿನ ಮಣಿಯ ರಾಮ ರಘುವಂಶ ಸೋಮಾದಿನ ಮಣಿಯ ರಾಮ ಭಕ್ತರ ಪಾಲಿಪ ಜನನಿಧಿ ಸೋಮ ಭಕ್ತರ ಪಾಲಿತ ಜನನಿಧಿ ಸೋಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರ ಸೀತಾರ ಪಾವನ ಪರಂಧಾಮ ಶ್ರೀರಾಮ ಶ್ರೀರಾಮ ಲಕ್ಷ್ಮಣ, ಅಗ್ರಜ, ನೋಡಿದೆಯಾ ಭರತನ ಭಾತೃ ವಾತ್ಸಲ್ಯವನ್ನು? ಅರಿಯದೆ ನುಡಿದ ನನ್ನ ಅಪರಾಧವನ್ನು ಮನ್ನಿಸಣ್ಣ. ಚಿಂತೆಯಲ್ಲಿ ನಡೆಯಿರಿ. ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ಕಾಡುವರು. ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ಆಗಬಹುದು. ಮೇವು ಬರಲಿಕೋ ಮೇವು ಬರಲಿಕೋ ಮೇವು ಬರಲಿಕೋ ನನಗೆ ಮೇವು ಬರಲಿಕೋ
ಮೇವು ಬರಲಿಗೋ ಎನಗೆ ಹಾರಿ ವೇಷವ ತೋರಿ ಹಾರಿ ವೇಷವ ತೋರಿ ಹಿರಿ ಹಿರಿದು ಹೀರುವೆನು ಹಿರಿ ಹಿರಿದು ಹೀರುವೆ ತಿವಿ ತಿವಿದು ಚೀರುವೆನು ತಿವಿ ತಿವಿದು ಚೀರುವೆನು ಜೀವ ಬಾವ ಮೇವು ಬರಲಿಕೋ ದೇವ ಬಾವ ಮೇವು ಬರಲಿಕೋ ಎನಗೆ ಎಂದು ರಾವಣನು ನನ್ನ ಅಣ್ಣನಾದ ರಾವಣನು ನನ್ನ ಗಂಡನಾದ ವಿದ್ಯುಜ್ಞನನ್ನು ಕೊಂದ ಬಳಿಕ ದಂಡಕಾರಣ್ಯಕ್ಕೆ ನಾನೇ ಮಹಾರಾಣಿ. ಇಂದು ನನ್ನ ಮಗನಾದ ಶಂಭುಕಾಸುರನು ಸೂರ್ಯನನ್ನು ಕುರಿತು ತಪಸ್ಸನ್ನ ಮಾಡುತ್ತಿದ್ದರು. ಆ ತಪಸ್ಸು ಇಂದಿಗೆ ಮುಕ್ತಾಯವಾಗುವುದು. ಅವನು ಹೇಳುವುದರೊಳಗಾಗಿ ಮಧ್ಯ ಮಾಂಸಾದಿಗಳನ್ನ ಸಿದ್ಧಪಡಿಸಿ ಅವನಿಗಾಗಿ ನಾನು ಹೋಗುತ್ತಿರುವೆನು. ಶಂಭುಕ ಮಗನೇ, ಶಂಭುಕ ಎಲ್ಲಿರುವೆ ಮಗನೇ? ಶಂಭುಕ ಯಾರು ನಿನ್ನ ಶಿರಚ್ಛೇದನವನ್ನ ಮಾಡಿರುವವರು? ಈ ದಂಡಕಾರಣ್ಯದಲ್ಲಿ ನಿನ್ನ ಶಿರಚ್ಛೇದನ ಮಾಡುವ ಶಕ್ತಿಯ ಉಳ್ಳವರು ಯಾರಿದ್ದಾರೆ? ನರವಾಸನೆ, ನರವಾಸನೆ. ನನ್ನನ್ನು ಮಗನನ್ನು ಕೊಂದ ಆ ನರರು ಯಾರಾಗಿರಬಹುದು? ಅವರು ಶಿರಚ್ಛೇದನ ಮಾಡಿದವರು ಎಲ್ಲಿಯೇ ಅಡಗಿರಲಿ ಈ ದಂಡಕಾರಣ್ಯದಲ್ಲಿ ಅವರನ್ನು ನರರೇ ಆಗಿರುವಂತಿದೆ. ನರವಾಸನೆ, ನರವಾಸನೆ. ಅವರ ಸಿಕ್ಕರೆ ಒಂದೇ ಬಾರಿಗೆ ಆಪೋಷಣ ಮಾಡಿಬಿಡುವೆ. ಇಂದು ನಾನು ಬಂದುವೇನು ಆನಂದವ, ಇಂದು ನಾನು ಬಂದುವೇನು ಆನಂದವ. ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಬಂದುವೆನು ಆನಂದವ. ನರರ ಕಣ್ಣು ಗುಡ್ಡೆಗಳ ಉರಿದು ಸಂಡಿಗೆಯ ಮಾಡಿ, ನರರ ಕಣ್ಣು ಗುಡ್ಡೆಗಳ ಉರಿದು ಸಂಡಿಗೆಯ ಕರುಳಕ್ಕಿದ್ದು ಸಾವಿಗೆಯ ಪಾಯಸ ಮಾಡಿ ಕುಡಿದು, ಕರುಳಕ್ಕಿದ್ದು ಸಾವಿಗೆಯ ಪಾಯಸ ಮಾಡಿ ಕುಡಿದು. ಇಂದು ನಾನು ಇರಲಿ, ಎಲ್ಲಿ ಹುಡುಕಿದರೂ ಕಾಣುತ್ತಿಲ್ಲವಲ್ಲ, ಇರಲಿ. ನರರನ್ನು ಹಿಡಿದು ಆಪೋಷಣ ಮಾಡಿಬಿಡುವೆ. ಎತ್ತ ನೋಡೆ ಅತ್ತಲತೆಗಳು ಸಿದಾ, ಎತ್ತ ನೋಡಲ್ ಅತ್ತಲತೆಗಳು ಚಿತ್ತಕ್ಕೆ ಮುಧಬೀಪುರು. ಚಿತ್ತ
ಸೊಬಗಿದ ಇವನಾಳಿ ಮೆರೆಯುವ ಸೊಬಗಿದ ನೋಡೇ ಸೀತಾ ಇವನಾಳಿ ಮೆರೆಯುವ ಸೊಬಗಿದ ಜಾನಕಿ ಇವನಾಳಿ ಮೆರೆಯುವ ಸೊಬಗಿದ 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 ಭೂಸುತೇಂದ್ರೆ ನೋಡೆ ಎತ್ತ ನೋಡೆ ಅತ್ತ ನಟೆಗಳು. ಜಾನಕಿ, ಸ್ವಾಮಿ, ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದ್ಯಾ? ಎಷ್ಟೊಂದು ಮನೋಹರವಾಗಿರುವುದು. ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ತೋರೈಸುವ ಸರೋವರಗಳಿಂದಲೂ ಶುಕಾಪಿಕ ನಾದಗಳಿಂದಲೂ ಕೂಡಿದ ಈ ಪ್ರದೇಶದ ತಂಗಾಳಿಯಿಂದಲೇ ನಮ್ಮ ಮನದ ಕ್ಲೇಶಗಳನ್ನು ತೊಳೆಯುವ ಅಂದವಾದ ಪಂಚವಟಿ. ಜಾನಕಿ, ಸ್ವಾಮಿ, ಅರಮನೆಯಲ್ಲಿ ಸುಖವಾಗಿ ಹಂಸ ತೋಲಿಕಗಳ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತಾ ಆನಂದದಿಂದ ಇರಬೇಕಾದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟೆ? ಸ್ವಾಮಿ, ನಿಮ್ಮ ಸಾನ್ನಿಧ್ಯ ಸೌಭಾಗ್ಯಕ್ಕಿಂತ ಅಕ್ಷಯವಾದ ಸೌಭಾಗ್ಯವು ನನ್ನ ಬಾಳಿನಲ್ಲುಂಟೆ. ಪದೇ ಪದೇ ಇಂತಹ ಮಾತುಗಳನ್ನಾಡಿ ನನ್ನ ಮನಸ್ಸಿಗೆ ನೋವನ್ನುಂಟು ಮಾಡಬೇಡಿ. ಅದು ಅಲ್ಲದೆ ಆ ಅರಮನೆಯ ವಾಸಕ್ಕಿಂತಲೂ ಈ ಅರಣ್ಯವಾಸವೇ ನನ್ನ ಮನಸ್ಸಿಗೆ ಸುಖದಾಯಕರವಾಗಿರುವುದು. ಸ್ವಾಮಿ, ನಿಜ ಆಶಾ ಜೀವನ ಶುಭ ದಿನ ಹೊಸತನ ಜಾನಕಿ, ಮೃಂಗ ಸಂಗದ ಸಂಧ್ಯ ಸುರೆಯಲಿ ಸೀತಾ, ಹೊಸತನ ಬಯಸಿ ಹೊಸತನ ನಿಜ ಸೀತಾ, ನಿನ್ನ ಮಾತು ಸತ್ಯ. 14 ವರ್ಷ ವನವಾಸವನ್ನು ಆನಂದವಾಗಿ ಇಲ್ಲಿಯೇ ಕಳೆಯಬಹುದು. ಅಲ್ಲದೆ ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿರುವನು.
ಅದು ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವಲ್ಲ? ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ಆ ಖಡ್ಗ ಯಾವುದು? ಅಗ್ರಜ, ಅದ್ಯಾವನೋ ಒಬ್ಬ ರಾಕ್ಷಸನು ಭಗವಾನ್ ಭಾಸ್ಕರನ ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಅವನ ತಪಸ್ಸಿಗೆ ಮೆಚ್ಚಿ ಭಾಸ್ಕರನು ಈ ಖಡ್ಗವನ್ನು ಅವನಿಗೆ ಕೊಡುವಷ್ಟರಲ್ಲಿ ಆ ಖಡ್ಗವನ್ನು ನಾನೇ ಪಡೆದು ಆ ರಾಕ್ಷಸನ್ನು ಅಲ್ಲಿಯೇ ಸಂಹಾರ ಮಾಡಿ ಬಂದೆ. ಕಡೆಗೂ ಸಂಬಂಧಿಸಿಬಿಟ್ಟೆಯಾ? ಹೌದು ಅಗ್ರಜ. ಚಿಂತೆ ಇಲ್ಲ, ಆ ಖಡ್ಗವನ್ನು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯಲ್ಲೇ ಇರಿಸಿದೆ. ಆಗಬಹುದು. ನರವಾಸನೆ, ನನ್ನ ಊಹೆ ನಿಜವಾಯಿತು. ನನ್ನ ಮಗನ ಶಿರಶ್ಛೇದನ ಮಾಡಿರುವವರು ಇವರೇ ಆಗಿರುತ್ತಾರೆ. ಕಪ್ಪಗಿದ್ದರೂ ಸುಂದರವಾಗಿರುವನು. ಈ ನನ್ನ ಸವತಿ ಸುಂದರವಾಗಿರ್ಬೋದು. ಇವರನ್ನು ವರಿಸಲು ಮನಸ್ಸಾಗುತ್ತಿರುವುದಲ್ಲ, ಮೋಹ ಉಂಟಾಗುತ್ತಿರುವುದಲ್ಲ, ನಾನೇನ ಮಾಡಲಿ? ನಾನೀಗಲೇ ವರಿಸುವೆ, ನಾನೀಗಲೇ ವರಿಸುವೆ, ನಾನೀಗಲೇ ಏನಾದರೂ ಆಗಲಿ, ಏನಾದರೂ ಆಗಲಿ, ಏನಾದರೂ ಆಗಲಿ ವರಿಸುವೆ, ನಾನೀಗಲೇ. ಕಲ್ಲಿನ ಮಂಚದ ಮೇಲೆ ಪಲ್ಲವನ್ನೇ ಹಾಕಿಕೊಂಡು, ಕಲ್ಲಿನ ಮಂಚದ ಮೇಲೆ ಪಲ್ಲವನ್ನೇ ಹಾಕಿ ವಲ್ಲಭನ, ವಲ್ಲಭನ ವಲ್ಲಭನ ಮಾಡಿ ಎಲ್ಲವನ್ನೇ ಮುಂದಿಡಿ, ನಾನೀಗಲೇ ವರಿಸುವೆ, ನಾನೀಗಲೇ ಏನಾದರೂ ಆಗಲಿ, ಏನಾದರೂ ಆಗಲಿ ವರಿಸುವೆ, ನಾನೀಗಲೇ. ಎಷ್ಟು ಮೋಹಕನಾಗಿರುವನಲ್ಲ, ಇವನನ್ನು ವರಿಸಬೇಕು ನಾನು. ಆದರೆ ನಾನು ಈ ವೇಷದಲ್ಲಿ ಹೋದರೆ ಅವನು ನನ್ನನ್ನು ವರಿಸುವನೋ ಅಥವಾ ವಧಿಸುವನೋ ಇಲ್ಲ. ನನ್ನ ಶಾಂಭವಿ ಮಂತ್ರಯೋಗದಿಂದ ಮಾಯಾ ಶೂರ್ಪಣಿಕೆಯಾಗಿ 18 ವರ್ಷದ ತರುಣಿಯಾಗಿ ಬಂದು ಅವನನ್ನು ವರಿಸುವೆನು. ಆಹಾ, ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭಕನು ಎಲ್ಲಿಯಾದರೂ ಸಾಯಲಿ, ಇಂಥ ಸುಂದರಾಂಗನನ್ನು ಮದುವೆಯಾದರೆ ಇವನ ಹಾಗೆ ಇರುವ ಕರ್ರಗಿನ 6 ಮಕ್ಕಳನ್ನು ಒಂದೇ ಸಾರಿ ಅಡೆದು ಬಿಡಬಹುದಲ್ಲ. ನಾನೇ ಅಲ್ಲವೇ 3 ಲೋಕಕ್ಕೆಲ್ಲ ಸುಂದರಾಂಗಿಯು. ಸುಂದರಿ ಎಲ್ಲವೇ ಜಗದೊಳಗೇನೋ, ಸುಂದರಿ ಎಲ್ಲವೇ ಜಗದೊಳಗೇನೋ, ಈ ಜಗದೊಳಗೆ ಮೋ ಜಗದೊಳಗೆ, ಈ ಜಗದೊಳಗೆ ಮೋ ಜಗದೊಳಗೆ, ಸುಂದರಿ ಎಲ್ಲ
ಜಗದೊಳಗೆ ಮನೋಹರ ಮನೋಹರ ಬೆಚ್ಚಗೆ ಪಕ್ಕದಲ್ಲಿರುವಳೆಂದು ಬೆಚ್ಚಗೆ ಕುಂತು ಬಿಟ್ಟಿದ್ದಾನೆ. ಮನೋಹರ ಬಾರಪ್ಪ, ಸಮಯವಿಲ್ಲ, ಸ್ವಲ್ಪ ಬರ. ಯಾರಮ್ಮ ನೀನು? ನಿನ್ನ ಹೆಸರೇನು? ಈ ಅರಣ್ಯಕ್ಕೆ ಏತಕ್ಕಾಗಿ ಬಂದೆ? ನಿನ್ನ ದೇಶವ್ಯಾವುದು? ಇಲ್ಲಿಗೆ ಬರಲು ಕಾರಣವೇನು? ಓಹೋ, ಜಾಸ್ತಿ ಆಯ್ತು. ನನ್ನಿಂದೇನಾಗಬೇಕು? ಆಗಬೇಕು, ಅದಕ್ಕೆ ಬಂದಿರುವುದು. ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ನಕ 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 ಶೂರ್ಪನಖ ಎನ್ನುವರು. ಈ ದಂಡಕಾರಣ್ಯದಲ್ಲಿ ಸಂಚರಿಸಿಕೊಂಡು ಬರುತ್ತಿರುವಾಗ ಈ ನಿನ್ನ ಸುಂದರವಾದ ಅರವಿಂದವನ್ನು ನೋಡಿ ಮೋಹಿತಳಾಗಿದ್ದೇನೆ. ಬಾ, ನನ್ನನ್ನು ಒರಿಸು, ಮೋಹಿಸು, ಚುಂಬಿಸು, ಆಲಂಗಿಸು. ಓ ರಕ್ಕಸಿಯೇ, ಹಾಗೆ ಕಾಣುತ್ತಿರುವೆನೆ. ನನ್ನಿಂದೇನಾಗಬೇಕು? ಅದಾಗಬೇಕು, ಅದಾಗಬೇಕು. ಈ ಅರಣ್ಯಕ್ಕೆ ಏನಕ್ಕೆ ಬಂದಮ್ಮ? ಈ ದಂಡಕಾರಣವೇ ನನ್ನದು, ನಾನೇ ಅಧಿಪತಿಯು. ನೋಡಮ್ಮ, ಈ ಅರಣ್ಯದಲ್ಲಿ ನಾನೊಬ್ಬನೇ ಬಂದಿಲ್ಲ. ಅಯ್ಯೋ, ಅಲ್ಲಿಗೆ ಹೋಗಿಬಿಟ್ಟ. ಆ ಪಾರ್ಶ್ವದಲ್ಲಿ ನನ್ನ ಸೋದರನಿರುವ ಅವನ ಬಳಿಗೆ ಹೋಗು. ನಿನ್ನ ಇಷ್ಟಾರ್ಥ ನೆರವೇರಿದರೂ ನೆರವೇರಬಹುದು. ಎಲ್ಲಿಂದ ಎಲ್ಲಿಗೂ ಹೋಗಿಬಿಟ್ಟೆ ಪ್ರಿಯ ನೀನು. ನಿನ್ನ ಸಹೋದರನು ಬಂದಿರುವನೆ. ಹೌದಮ್ಮ. ಅವನು ನಿನಗಿಂತಲೂ ಸುಂದರನೇ. ಅದಕ್ಕಾಗಿ ಅವನು ಲಕ್ಷ್ಮಣನೆಂದು. ಓಹೋ, ಮಣಮಣ ರಣಮಣ ಗಣಮಣ. ಇವಳ್ಯಾರು? ಈಕೆಯು ನನ್ನ ಪತ್ನಿಯು. ನಾನು ಉಪಪತ್ನಿ ಆಗುತ್ತೇನೆ. ನೋಡಮ್ಮ, ಒಂದು ಕೆಲಸ ಮಾಡು. ಯಾವ ಕೆಲಸ? ನನ್ನ ಸೋದರನು ನನ್ನ ಆಜ್ಞೆಯನ್ನು ಮೀರತಕ್ಕದ್ದವನಲ್ಲ. ಹಾ, ಅವನ ಬಳಿಗೆ ಹೋಗು. ನಿನ್ನ ಬೆನ್ನನ್ನು ತಿರುಗಿ ನಿಲ್ಲು. ನಿನ್ನ ಬೆನ್ನಿನ ಮೇಲೆಯೇ ಕುರುಹವನ್ನು ಬರೆಯುವೆನು. ಅದನ್ನು ತೋರಿಸು. ಅವನನ್ನು ಅವಮಾನಿಸುವನು. ಇಷ್ಟೊಂದು ಅವಸರವೇ ನಿನಗೆ? ನನ್ನನ್ನು ಇಲ್ಲಿಂದ ಓಡಿಸಬೇಕೆಂದು ತಿಳಿದಿರುವಿಯ? ಮೊದಲು ನಿನ್ನ ಸಹೋದರನೆಲ್ಲಿದ್ದಾನೆ ಅದನ್ನು ತೋರಿಸು. ಆ ಪಾರ್ಶ್ವದಲ್ಲಿರುವನು. ಹೋಗಿ ಸರಿಯಾಗಿ ನೋಡು. ಯಾವ ಪಾರ್ಶ್ವ? ನೋಡಮ್ಮ, ಯಾವ ಪಾರ್ಶ್ವ? ಆ ಪಾರ್ಶ್ವದಲ್ಲಿ ಹೋಗಿ ನೋಡು. ಆ ಆ ಆ ನಿನಗೇನಾಯಿತೆ ನನ್ನ ಸವತಿಯೇ? ಮಾತನಾಡೆ ಸ್ವಾಮಿ. ಚಾಮೆ. ಕುರುಹನ್ನು ಬರೆದು ಕಳುಹಿಸಿ ಸ್ವಾಮಿ, ಅವಸರದಲ್ಲಿದ್ದಾಳೆ. ನೀನು ಅವಸರದಲ್ಲಿರುವಿಯೇನು? ಅದಕ್ಕೆ ನನ್ನನ್ನು ಕಳಿಸಲು ನೋಡುತ್ತಿರುವಿಯಾ? ಆ ಕುರುಹನ್ನು ತೋರಿಸು. ಬರೆ. ಅಷ್ಟರ್ಥವನ್ನು ನೆರವೇರಿಸುವನು. ಬಾ. ಎಲ್ಲಿ ಬರೆಯುವೆ? ಬೆನ್ನ ಮೇಲೆ. ಹಿಂದೆ? ಹೌದು. ಮುಂದ? ಹಿಂದೆ. ಮುಂದ? ಹಿಂದೆ. ಮುಂದ? ಹಿಂದೆ ಅಮ್ಮ. ಏನಪ್ಪ ಹಿಂದ? ಕುರುಹನ್ನು ಬರೆಯುವನು. ಬೆನ್ನನ್ನು ತಿರುಗಿಸಿ ನಿಲ್ಲು. ಬರೆಯಪ್ಪ, ನಿನಗೆ ಅಲ್ಲೇ ಇಷ್ಟವಾದ್ರೆ ಅಲ್ಲೇ ಬರೆ. ತಡೆ, ಬರೆಯುವುದು ಬರೀತೀಯ, ಸುಮ್ಮನೆ ಮೇಲೆ 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 ಗಿಚ್ಚಬೇಡ. ಸ್ವಲ್ಪ ಒತ್ತಿ 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 ಬರೆ. ಆಗಲಮ್ಮ. ಮಹಾತ್ಮರು ಎಲ್ಲಿದ್ದಾರೋ? ಬರೇ ಬೇಗನೆ, ಸಮಯವಿಲ್ಲ. ಬರದಾಯ್ತು, ಅದನ್ನು ತೋರಿಸು. ನಾನಿನ್ನು ಬರಲೇ? ಹೋಗಿ ಬಾ. ಸಮಯವಿಲ್ಲ. ಮನೋಹರ, ಮನೋಹರ, ಆಹ ನನ್ನ ಮದುವೆಯಂತೆ ಆಹ ನನ್ನ ಮದುವೆಯಂತೆ ವಾಹ ನನ್ನ ಮದುವೆಯಂತೆ ನಂಗು ನಿಂಗು ಏನಂತೆ ಲೋಕವೆಲ್ಲ ಗೊಲ್ಲಂತೆ ಲಾಮ್ ಲಾಮ್ ಲಾಮ್. ಕಂಡೆ ನಾನು ಅದ್ಭುತವ. ಕಂಡೆ ಅದ್ಭುತವ. ಬೇಡ, ಸಮಯವಲ್ಲ, ಬೇಡ. ಚೆನ್ನಾಗಿದೆ. ಇಲ್ಲೇ ಏಕೋ ಈ ದಿವಸ ನನಗೆ ಸರಿಯಾಗಿ ಆಗಿ ಬಂದಿಲ್ಲ. ಯಾರು ಶುಭಾಂಗಿ ನೀನು? ಶುಭಾಂಗ ಅಂಗ, ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ನಕ ದೂರ ದೂರ ನಿಲ್ಲು, ರಕ್ಕಸಿ. ಶೂರ್ಪನಖ ಎನ್ನುವರು. ನೀನು ರಕ್ಕಸಿಯೇ? ನಾನು ಹಾಗೆ ಕಾಣುತ್ತಿರುವೆನೆ. ಏಕೆ ಇಲ್ಲಿಗೆ ಬಂದೆ? ಈ ದಂಡಕಾರಣ್ಯದಲ್ಲಿ ಸಂಚರಿಸುವಾಗ ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿದ್ದೇನೆ. ಬಾ, ಒರಿಸು. ದೂರ
ದೂರ. ಚುಂಬಿಸು. ಮೋಹಿಸು. ನೋಡಮ್ಮ, ಹ? ನಾನು ಇಲ್ಲಿಗೆ ಒಬ್ಬನೇ ಬಂದಿಲ್ಲ. ಆ? ಆ ಪಾರ್ಶ್ವದಲ್ಲಿ ನನ್ನ ಅಗ್ರಜ ರಾಮಚಂದ್ರನು. ಅಲ್ಲಿಗೆ ಹೋಗು, ನಿನ್ನ ಕಾರ್ಯವಾದರೂ ಆಗಬಹುದು. ಅಯ್ಯೋ ಮರುಳೆ ಮಂಕೆ, ನಾನು ಮೊದಲೇ ನಿಮ್ಮಣ್ಣನ ಬಳಿಗೆ ಹೋಗಿದ್ದೆನು. ಹಾಗಾದ್ರೆ ನೀನು ನನಗೆ ಅತ್ತಿಗೆ ಆಗಬೇಕಮ್ಮ. ನಮಸ್ಕಾರ. ಎದ್ದಳಪ್ಪ ಎದ್ದಳಪ್ಪ, ನಮಸ್ಕಾರ. ಸುಮ್ಮನೆ ಹೋಗಿಬಿಟ್ಟರೆ ಅತ್ತಿಗೆ ಆಗಿಬಿಡುತ್ತೇನೆ. ನಿಮ್ಮಣ್ಣನು ಏನು ಹೇಳಿದ ಗೊತ್ತೇ? ಏನು ಹೇಳಿದ ಗೊತ್ತೇ? ನಾನು ರಾಮದಾಸ. ಏನು ಹೇಳಿದ ಗೊತ್ತೇ? ಏನ್ ಹೇಳಿದ? ನಾನು ಏಕಪತ್ನಿ ವ್ರತಸ್ಥನು, ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಆ ಪಾರ್ಶ್ವದಲ್ಲಿ ಹೋದರೆ ನನ್ನ ಸಹೋದರನು ಸುಂದರನಾಗಿ ಒಂಟಿಯಾಗಿರುವನು, ನಿನ್ನ ಕಾರ್ಯವು ನೆರವೇರುವುದು ಎಂದು ಹೇಳಿ ಕಳಿಸಿದ್ದಾನೆ. ನೋಡಮ್ಮ, ನಾನು ರಾಮದಾಸನು. ಹಾ. ನಮ್ಮ ಅಣ್ಣನ ಆಜ್ಞೆ ಹೊರತು ನಾನೇನು ಮಾಡುವುದಿಲ್ಲ. ಏನು ಮಾಡುವುದಿಲ್ಲ. ಏನು ಇದು? ದೂರ. ಇದು ದೂರ. ಇದು ದೂರ. ಏನು ಮಾಡುವುದಿಲ್ಲ. ಅದು ಅದು ಯಾವುದೂ ಇಲ್ಲ. ಓಹೋ, ನಾನೇನು ಅರೆಯದವಳೆ? ನಾನು ಮೊದಲೇ ನಿಮ್ಮಣ್ಣನಿಂದ ಗುರುತನ್ನು ತಂದಿದ್ದೇನೆ. ಹೌದಾ? ಹಾ, ತೋರಿಸು ಹಾಗಾದ್ರೆ ನೋಡೋಣ. ಅಬ್ಬಬ್ಬ, ನಾನು ತೋರಿಸಲು ನೀನು ಸಿದ್ಧನಾಗಿರುವೆಯಾ? ಹ? ತೋರಿಸು. ಹ್ಮ್? ಹ? ಹ್ಮ್? ನೋಡೇ ಬಿಡು. ಓಹ್, ನೀನು ತಕ್ಕ ಶಾಸ್ತ್ರ ಮಾಡಿ. ಸಾರೆ ಎಲೆ ಮಾಯಾದ ಮಳೆ, ಸಾರೆ ಬರದಿಂದ ಬಲೆ. ಮನೋಹರ, ಸಾರೆ ಬಲೆ, ಎಲೆ ಮಾಯಾದ ಮಳೆ, ಸಾರೆ ಬರದಿಂದ ಬಲೆ. ಮೋಸಂ ಕೈಯ ಬಂದೆಯ ಬಲ್ಲದಲ್ಲಿ ಸಾಗಂಗಳು. ಮೋಸಂ ಕೈಯಲ್ಲಿ ಬಂದೆಯ ಬಲ್ಲದಲ್ಲಿ ಸಾಗಂಗಳು. ಎಲ್ಲ ಒಬ್ಬಲ್ಲೇನೆ ಸಾರೆ ಬರದಿಂದ ಬಲೆ. ಎಲೆ ಮಾಯಾತ್ಮಳೆ, ನೀನು ಬಂದ ದಾರಿಯನ್ನು ಹಿಡಿದು ಒಳ್ಳೆಯದು. ಇಲ್ಲವಾದರೆ ನಿನ್ನ ಪ್ರಾಣ ಹೋದಿತ್ತು, ಎಚ್ಚರ. ಲೇ ಲಕ್ಷ್ಮಣ, ಹಾಗೆಂದು ಆ ಕರೆಯನ್ನು ಬರೆದಿರುವನೇನು? ನನ್ನನ್ನೇನು ಸಾಮಾನ್ಯದೊಳೆಂದು ಭಾವಿಸಿದ್ಯಾ? ಇದೋ ಘೋರ ರೂಪವನ್ನು ತಾಳಿ ಒಬ್ಬನನ್ನು ವಧಿಸಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವರಿಸುವೆನು, ಜಾಗೃತಿಯಾಗಿ ತಿಳಿಸು. ಓಹೋ, ನಿನ್ನ ರೂಪವನ್ನು ಮೆಚ್ಚತಕ್ಕದ್ದೇ ಸರಿ. ನೋಡಮ್ಮ, ನಮ್ಮ ಸಂಸ್ಕೃತಿಯಲ್ಲಿ, ಪದ್ಧತಿಯಲ್ಲಿ, ನಮ್ಮ ಪದ್ಧತಿಯಲ್ಲಿ ಆಹಾ. ವಧು ವರನನ್ನು ನೋಡಕೂಡದು, ನೋಡಬಾರದು, ಮಾತನ್ನಾಡಕೂಡದು. ಮಾತು ಆಡಬಾರದು. ಇನ್ನೇನು ಮಾಡಬೇಕು? ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಆಗ ನಿನ್ನನ್ನು ವಧಿಸುವೆ. ಇದ್ಯಾವ ಪದ್ಧತಿನಯ್ಯ? ಮುಚ್ಚಿಕೊಂಡು ಮದುವೆ ಮಾಡಿಕೊಳ್ಳುವುದು ಎಲ್ಲಾದ್ರೂ ಕಂಡೀವ? ಇಲ್ಲ ಇಲ್ಲ ಇಲ್ಲ, ನಮ್ಮಲ್ಲಿ ಇರುವುದು ಆ ಪದ್ಧತಿ, ಕ್ಷತ್ರಿಯ ಪದ್ಧತಿ. ಆಗಲಿ, ಆಮೇಲೆ ಇದೆಯಲ್ಲ. ಹಾ, ಬೇಗನೆ ಆಲಂಗಿಸು. ಹಾ, ಎಲ್ಲಿ ಕುಳಿತುಕೋ. ಅಯ್ಯೋ, ಆ ಆ ನಿಂತುಕೋ, ಆ ಕುಳಿತುಕೋ. ಆ ಯೋ, ಯಾವ ಸೀಮೆ ಪದ್ಧತಿನಯ್ಯ ನಿಂದು? ಬರೀ ಕುಳಿತುಕೋ, ನಿಂತುಕೋ, ಮುಚ್ಚಿಕೋ, ಕುಳಿತುಕೋ, ನಿಂತುಕೋ, ಮುಚ್ಚಿಕೋ. ಮಲಗೋದು ಯಾವಾಗ ಹೇಳಯ್ಯ? ನಮ್ಮ ಕ್ಷತ್ರಿಯ ಪದ್ಧತಿ ಅದಂತ ನಡೆದರೆ ಮಾತ್ರ. ಆಯ್ತು, ಅದು ಆಗಲಿ. ಬೇಗನೆ. ಓ, ಆಗಲಿ. ಮುಹೂರ್ತವು ಮೀರಿ ಆಗಲಿ, ಹೋಗುವುದು. ಆಗಲಿ. ಹಾ, ಬೇಗನೆ ಅಣ್ಣ ಒರೆವುದು ಮೋಗೋ ಸುರಿವು ಬಂದಾದ ಏನ ಮಾಡಲೀಗ? ಏನ ಮಾಡಲೀಗ? ಅವನ್ ಮನೆ ಹಾಳಾಗ ಅವನ್ ಚಪ್ಪೆ ಪಸಂಗ ಅವಾಗ ಗಂಡ ಹೊತ್ಕೊಂಡು ಅಣ್ಣ ಊರುವುದು ಮಾಯ ಅದರಿಂದ ಮಾಡಲಿಲ್ಲ ಮೂಗು ಬೈರ. ಪಾಪಿ ಲಕ್ಷ್ಮಣ, ನನ್ನನ್ನು ಮೂಗು ಕೊಯ್ದಿರುವೆಯಲ್ಲ, ಇರಲಿ, ನಾನು ನಮ್ಮ ಅಣ್ಣನಿಗೆ ಹೇಳಿ ನಿನಗೆ ತಕ್ಕ ಶಿಕ್ಷೆ ಆಗುವಂತೆ ಮಾಡುವೆನು.
ಆ